ಆಕ್ಸಿಜನ್ ಇಂಟೇಕ್ ಕೆಪಾಸಿಟಿ ವೃದ್ಧಿಸುವಲ್ಲಿ, ಅಂದರೆ ನಿಮ್ಮ ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ವೃದ್ಧಿಸುವಲ್ಲಿ ಕೆಲವು ಆಸನಗಳು ಅಭ್ಯಾಸಗಳು ಮಾಡೋದು. ಒಂದಕ್ಕೊಂದು ಲಿಂಕ್ ಇದಾವೆ. ನಿಮ್ಮ ಬ್ಲಡ್ಡು ಬ್ಲಡ್ಡು ಯಾವ ಭಾಗಕ್ಕೆಲ್ಲ ಮೂವ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡದೆ, ಅದನ್ನು ಗೌರ್ನ್ ಮಾಡದೆ ಪ್ರಾಣಶಕ್ತಿ ಎಲ್ಲೆಲ್ಲ ಹರಿದಾಡುತ್ತೋ ಫ್ರೀ ಫ್ಲೋ ಆಗಿ ಅದರೊಂದಿಗೆ ಬ್ಲಡ್ ಕೂಡ ಹರಿದಾಡುತ್ತೆ. ಬಾಡಿಲಿ ಎಲ್ಲೋ ಪೇಯ್ನ್ ಬರ್ತಿದೆ, ಯಾವುದೋ ಜೋಡಲ್ಲಿ ಸ್ಟಿಫ್ನೆಸ್ ಇದೆ, ಸೊ ಆ ರೀತಿ ಆದಾಗ ನಿಮ್ಮ ಉಸಿರಾಟ ಅದು ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ನಿಮ್ಮ ಉಸಿರಾಟ ಹೆಂಗಿರಬೇಕು ಅಂದರೆ ಸದಾಕಾಲದಲ್ಲಿ ನಿರ್ಗಳವಾಗಿ, ದೀರ್ಘವಾಗಿ, ಆಳವಾಗಿ. ಸೊ ಇಲ್ಲಿ ಕೆಲವು ಆಸನ ನೋಡ್ತೀರ, ಅದು ಉಸಿರಾಟವನ್ನು ಅಂದರೆ ಆಮ್ಲಜನಕ ಹೀರುವಿಕೆಯನ್ನು ಹೇರಳಗೊಳಿಸುವಲ್ಲಿ ನಮ್ಮ ಲಂಗ್ಸ್ಗೂ ಮತ್ತು ನಿಮ್ಮ ಈ ಭುಜದ ಕೀಲುಗಳು, ತೋಳುಗಳು, ಎದೆಗೂಡು ಅಂತ ಕರೀತಾರೆ, ಅದಕ್ಕೂ ಮತ್ತು ಭುಜದ ಬ್ಲೇಡ್ಗಳಿಗೂ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇದೆಲ್ಲ ಅಂಟ್ಕೊಂಡಂಗಿದೆ. ಸೊ ಈ ಭಾಗವನ್ನು ಅಂದರೆ ಹಾರ್ಟ್ ಓಪನಿಂಗ್ ಆಸನ ಅಂತ ಹೇಳ್ತೀವಿ. ಹಾರ್ಟ್ ಓಪನರ್ ಅಂದರೆ ಎದೆ ಭಾಗನ ವಿಶಾಲಗೊಳಿಸೋದು. ಈ ಅಭ್ಯಾಸದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬ್ರೀತಿಂಗ್ ಹೆಂಗಿರುತ್ತೆ ಅಂದರೆ ನಿರ್ಗಳವಾಗಿ, ಆಳವಾಗಿ, ಡೀಪಾಗಿ ಆಗುತ್ತೆ. ಸೊ ಇಲ್ಲಿಂದ ಹೋದ್ಮೇಲೆ ಕೂಡ ವಿತ್ ಮ್ಯಾಟ್ ವಿತೌಟ್ ಮ್ಯಾಟ್ ಅಂತ ಬಂದಾಗ ನಿಮ್ಮ ಉಸಿರಾಟ ಹೆಂಗಿರಬೇಕು ಅಂದರೆ ನೀವು ಟೆನ್ಷನ್ಗೊಳಗಾಗ, ಸ್ಟ್ರೆಸ್ಗೊಳಗಾಗಬಾರ್ದು. ನಿರ್ಗಳವಾಗಿ, ದೀರ್ಘವಾಗಿ, ಕೂಲಾಗಿ, ಕಾಮಾಗಿದ್ದಾಗ ಆ ನಿರ್ಗಳವಾಗಿ, ದೀರ್ಘವಾಗಿ, ಆಳವಾಗಿ ನಡಿಬೇಕಂತ ಉಸಿರಾಟ ನಡೀತಾರೆ. ಸುಮಾರು ದೇವತೆ ಚಿತ್ರಗಳನ್ನು ನೋಡಿರ್ತಾರೆ, ಸುಮ್ಮನೆ ಕೂತಿರ್ತಾರನ ಸುಖಾಸನನೋ ಪದ್ಮಾಸನ ಯಾವುದೋ ಒಂದು ಆಸನದಲ್ಲಿ ಕುಳಿತು ಮುದ್ರೆಯನ್ನು ಅಳವಡಿಸಿ, ಅದು ದೀರ್ಘಾಯುಷ್ಯನ ಗುಟ್ಟೋದು. ಆ ರೀತಿ ಕುಳಿತು ಏನು ಮಾಡ್ತಾ ಇರ್ತಾರೆ, ತಮ್ಮ ದೇಹದಲ್ಲಿ ನಡೀತಾ ಇರ್ತಕ್ಕಂಥ ನಿರಂತರ ಉಸಿರಾಟ ಕಡೆ ಗಮನ ಹರಿಸ್ತಾರೆ. ನೀವು ಉಸಿರಾಟ ಗಮನಿಸಿದ್ರು ನಡೀತೆ, ಗಮನಿಸದೇ ಇದ್ರೂ ನಡೀತೆ, ಬಟ್ ಗಮನಿಸುವಿಕೆ ಮಾಡಿದಾಗ ನಿಮ್ಮಲ್ಲಿ ಚೇಂಜಸ್ ಬರುತ್ತೆ, ನೀವು ಕೂಡ ದೀರ್ಘಾಯುಷಿಗಳಾಗ್ತೀರ. ಸೊ ಇಲ್ಲಿ ಪೂರ್ವಭಾವಿ ಅಭ್ಯಾಸ ನೋಡಿ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ 6 ಸುತ್ತು ಮಾಡಬೇಕು. ಡೂ ಇಟ್. ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ. ವಿರುದ್ಧವಾಗಿ ನೋಡಿ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ. ರಿವರ್ಸ್ ಆಗಿ ಉಸಿರು ತೆಗೆದುಕೊಳ್ತಾ, ಡೀಪ್ ಬ್ರೀತ್ ಇರ್ಬೇಕು, ಸುಮ್ಮನೆ ಕೈ ಹೋಗೋದಲ್ಲ. ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ. ರಿಲ್ಯಾಕ್ಸ್. ನಿಮ್ಮ ಭುಜದ ಕೀಲಲ್ಲಿ ಬಿಗಿತ್ವತೆ ಬರೋದು, ಮಣಿಕೈಲಿ ಬಿಗಿತ್ವತೆ ಬರೋದು, ಸೊ ಎಲ್ಲವೂ ಕೂಡ ದೂರ ಆಗುತ್ತೆ. ಈ ಆಸನ ನೋಡಿ, ಪಶ್ಚಿಮ ನಮಸ್ಕಾರ ಆಸನ. ಹೇಗೆ ಎದೆ ಮುಂಭಾಗದಲ್ಲಿ ಈ ರೀತಿ ನಮಸ್ಕಾರ ಮಾಡ್ತಿರೋ ಅದೇ ರೀತಿ ನೀವು ನೋಡಿ ಹಿಂದೆ ಉಸಿರು ತೆಗೆದುಕೊಳ್ತಾ, ಉಸಿರು ಹೊರಾಗ್ತಾ. ಅಂತಾಗಿ ಇಷ್ಟಾದ್ರೆ ಇಷ್ಟು ಮೊದಲಿಗೆ ಚೆನ್ನಾಗಿ ಬರ್ತಾನ. ನಿಧಾನವಾಗಿ ಹಂತ ಹಂತವಾಗಿ ಕೈ ಚೆನ್ನಾಗಿ ಮೇಲೆ ತಂದು ಹಸ್ತ ಒಂದಕ್ಕೊಂದು ಟಚ್ ಮಾಡ್ತಾ ಇದ್ದಂಗೆ ನಿಮ್ಮ ಎದೆ ಭಾಗ ವಿಶಾಲಗೊಳಿಸಿ. ನೀವು 20 ಕೌಂಟ್ ಹಾಗೆ ಇರ್ಬೇಕು, ಚೆನ್ನಾಗಿ ಡೀಪ್ ಬ್ರೀತ್ ಮಾಡ್ತಾ ಇರ್ಬೇಕು. 1 2 3 4 5 6 7 8 9 10. 1 2 3 4 5 6 7 8 9 10. ಇದು ಪಶ್ಚಿಮ ನಮಸ್ಕಾರ ಅಂತ. ಅದರಲ್ಲಿ ಅಂಜಲಿ ಮುದ್ರೆ, ಕೈ ಮುಂದೆ ತಂದು ನಮಸ್ಕಾರ ಮಾಡೋದು, ಅದೇ ರೀತಿ ಕೈ ಹಿಂದೆ ತಂದು ನಮಸ್ಕಾರ ಮಾಡೋದು, ಅಂಜಲಿ ಮುದ್ರೆ ಅಂತ ಕರೀತಾರೆ. ನಿಧಾನವಾಗಿ ಕೈ ಫ್ರೀ ಬಿಡಿ, ದೀರ್ಘವಾದ ಆಳವಾದ ಉಸಿರಾಟ, ವಿಶ್ರಾಂತಿ.